ನಮಸ್ಕಾರ. ಇವರು ನಮ್ಮ ಶ್ರೀ YSR ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ ಕುಶಾಲ್. ಈ ವರ್ಷ ನಮ್ಮ ಶಾಲೆಗೆ ಸೇರಿದಾಗ ಅವರಿಗೆ ABCD ಕೂಡ ಬರೆಯಲು ತಿಳಿದಿರಲಿಲ್ಲ. ಆದರೆ ನಾವು ಕೈ ಬಿಡಲಿಲ್ಲ. ಪ್ರತಿದಿನ ಶಾಲೆಯ ಪಾಠಗಳ ಜೊತೆಗೆ ಸಂಜೆಯ ಸ್ಟಡಿ ಅವರ್ಸ್ನಲ್ಲಿ ಶಿಕ್ಷಕರು ವೈಯಕ್ತಿಕವಾಗಿ ಹೆಚ್ಚು ಸಮಯ ನೀಡಿ ಮತ್ತೆ ಅಭ್ಯಾಸ ಮಾಡಿಸಿ ಪ್ರತಿಯೊಂದು ಅಕ್ಷರವನ್ನು ತಾಳ್ಮೆಯಿಂದ ಕಲಿಸಿದರು. ಅವರ ಬೆಳವಣಿಗೆಗಾಗಿ ಸಾಕಷ್ಟು ಶ್ರಮ ಮತ್ತು ಸಮಯವನ್ನು ಮೀಸಲಿಟ್ಟೆವು. ಇಂದು ಅದರ ಫಲವಾಗಿ ಕುಶಾಲ್ ಕ್ಯಾಪಿಟಲ್ ಹಾಗೂ ಸ್ಮಾಲ್ ಲೆಟರ್ಸ್ ಅನ್ನು ಆತ್ಮವಿಶ್ವಾಸದಿಂದ ಬರೆಯುತ್ತಿದ್ದಾರೆ. ಇದು ಕೇವಲ ಆರಂಭ. ಇನ್ನು ಕೆಲವೇ ದಿನಗಳಲ್ಲಿ ಅವರು ಇಂಗ್ಲಿಷ್ ಪದಗಳನ್ನು ಓದಲು, ಬರೆಯಲು ಹಾಗೂ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಕಲಿಯಲಿದ್ದಾರೆ. ಅವರನ್ನು ಆ ಹಂತದವರೆಗೆ ಕರೆದೊಯ್ಯುವುದು ನಮ್ಮ ಜವಾಬ್ದಾರಿ. ಕುಶಾಲ್ ಮಾತ್ರವಲ್ಲ, ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದೇ ರೀತಿಯ ವೈಯಕ್ತಿಕ ಗಮನ, ವಿಶೇಷ ತರಬೇತಿ ಮತ್ತು ಸಂಜೆಯ ಸ್ಟಡಿ ಅವರ್ಸ್ನಲ್ಲಿ ನಿರಂತರ ಅಭ್ಯಾಸ ನೀಡಲಾಗುತ್ತದೆ. ಪ್ರತಿಯೊಬ್ಬ ಮಗುವು ತನ್ನ ಸಾಮರ್ಥ್ಯವನ್ನು ತಲುಪುವವರೆಗೆ ನಾವು ಅವರ ಜೊತೆಯಲ್ಲಿರುತ್ತೇವೆ. ಇನ್ನು ಮುಂದೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಕಲಿಕೆಯ ಪ್ರಯಾಣವನ್ನು ಇದೇ ರೀತಿಯಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಶ್ರೀ YSR ಶಾಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಯಶಸ್ಸೇ ನಮ್ಮ ಗುರಿ. ಇದು ರಾಂಗ್. ಇದು ABCD ಎಲ್ಲ ರಾಂಗ್. ಇದು ಈಗ ನಾನು ನಿಂಗೆ ABCD ಹಾಕ್ಕೊಡ್ತೀನಲ್ಲ, ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಈಗ ಇದು ಹಾಕ್ಕೊಟ್ಟಿನಲ್ಲ ABCD, ಇದನ್ನ ಬರ್ದು ಕೊಟ್ಟಿನಲ್ಲ, ಈ ಪೇಜ್ ಫುಲ್ ಪ್ರಾಕ್ಟೀಸ್ ಮಾಡಿ. 120 days ಆಮೇಲೆ ಬರ್ತೈತೆ. My name is Kushal. I am studying in 7th standard YSR school. ನಿಂಗೆ ABCD ಬರ್ತಿದ್ದಿಲ್ಲ ಹೌದಿಲ್ಲ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ? ಬರ್ತಿದ್ದೆ. ಈಗ ABCD ಕಲ್ತಿ ಹೌದಿಲ್ಲ? ಬರಿತೀಯಾಗ ಒಂದ್ಸಲ ABCD ಬರಿ. A B C D E F G H I J K L M N O P Q R S T U V W X Y Z. ಸ್ಮಾಲ್ ಲೆಟರ್ಸ್ ಕೂಡ ಬರಿ. Small A B C D E F G H ಬರಿ. H I J K L M N O P Q R S T U V W X
Y, Z. ನೋಡಿಯಾ, ಸ್ಕೂಲ್ ಸ್ಟಾರ್ಟಿಂಗ್ ಬಂದಾಗ ನಿಂಗೆ ABCD ಬರ್ತಿದ್ದಿಲ್ಲ, ಹೌದಾ? ಈಗ ಹಂಗೆ ಸ್ಟಡಿ ಅವ್ರು ಸ್ಟಾರ್ಟ್ ಆದಾಗಿಂದ ABCD ಕಲ್ಕಂದು. ನೆಕ್ಸ್ಟ್ ಹಂಗೆ 1 3 ವರ್ಡ್ಸ್ ರೀಡಿಂಗು, ಇನ್ನೂ 1 ಮಂತ್ 1.5 ಮಂತ್ ಆದರೆ ರೀಡಿಂಗ್ ಬರ್ತೈತೆ, ಆಮೇಲೆ ಕ್ವಶನ್ ಆನ್ಸರ್ಸ್ ಬರಿಬೋದು. ಬೇಸಿಕ್ಕಿಂದ ಕಲ್ಕೊಂಡು ಹೋಗ್ಬೇಕೆಲ್ಲ, ಅರ್ಥ ಆಯ್ತಾ?